ನಟ ದರ್ಶನ್ಗೆ ಕೋರ್ಟ್ ಕೊಟ್ಟ ಅನುಮತಿ ಏನು? ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಸಾಂಗ್ ವಿವಾದದ ಕಿಡಿ. ಪ್ರೇಮ್ ಸಮರ್ಥನೆ ಏನು? ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ. ದಾವಣಗೆರೆ ಬೈ ಎಲೆಕ್ಷನ್ ಹಂಗಾಮ, ಟಿಕೆಟ್ಗಾಗಿ ಫೈಟ್. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಅಭಾವ ಕರ್ನಾಟಕದಲ್ಲಿ ಮತ್ತಷ್ಟು ಉಲ್ಬಣಿಸಿದೆ. ಸಿಲಿಂಡರ್ ಪೂರೈಕೆ ವಿಚಾರದಲ್ಲಿ ಪಿಜಿ ಅಸೋಸಿಯೇಷನ್ ಸರ್ಕಾರದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದು, ಇಂದು ಆಹಾರ ಸಚಿವ ಮುನಿಯಪ್ಪರನ್ನ ಭೇಟಿ ಮಾಡಿ 1,000 ಸಿಲಿಂಡರ್ ಪೂರೈಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಪಿಜಿ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಕುಮಾರ್ ಪ್ರತಿಕ್ರಿಯಿಸಿ ಸಚಿವ ಮುನಿಯಪ್ಪ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನವಿ ಪಡೆಯುವುದಕ್ಕೂ ಸಚಿವರು ತಾತ್ಸಾರ ಮಾಡಿದ್ದಾರೆ. ಸಚಿವರ ಮನೆ ಬಾಗಿಲಿಗೆ ಬಂದರೂ ಕೂಡ ಸಚಿವರು ಮಾತನಾಡಲಿಲ್ಲ. ಕೇವಲ ಮನವಿಯಷ್ಟೇ ತೆಗೆದುಕೊಂಡು ಕಚೇರಿಗೆ ಬನ್ನಿ ಅಂದಿದ್ದಾರೆ. ಪಿಜಿಗಳಿಗೂ ಸಮಸ್ಯೆ ಇದೆ ಅನ್ನೋದನ್ನ ಮನದಟ್ಟು ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಪಿಜಿಗಳಿಗೆ ಸಂಬಂಧಿಸಿದಂತೆ ಹೋಟೆಲ್ಗಳನ್ನ 1,000 ಸಿಲಿಂಡರ್ ವಿತರಣೆ ಮಾಡ್ತೀವಿ ಅಂದ್ರು. ಪಿಜಿಯಲ್ಲಿ ಊಟ ಇಲ್ಲ ಅಂದ್ರೆ ಅವರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಸಚಿವರವರ ಗೃಹ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿದ್ರೆ ಹೊರತು ಈ ರೀತಿ ನಮಗೆ ಸಮಸ್ಯೆ ಆಗಿದೆ, ದಯಮಾಡಿ ಈ ಸಮಸ್ಯೆನ ನೋಡಿ ಅಂತ ಹೇಳ್ತಕ್ಕಂಥದ್ರಲ್ಲಿ ಅವರು ತುರ್ತು ಬಹಳ ಅವಸರದಲ್ಲಿ ಹೋದ್ರು. ಆಫೀಸಿಗೆ ಬನ್ನಿ ಮಾತಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಪಿಜಿಗಳದ್ದು ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಮನದಟ್ಟು ಮಾಡಿದ್ರೆ ಸರ್ಕಾರದ ಮೇಲೆ ಒಂದು ಉತ್ತಮವಾದಂತಹ ಆನ್ಸರ್ ಬರ್ಬೋದು ಅನ್ನುವಂಥದ್ದು ನಿರೀಕ್ಷೆಯಲ್ಲಿದ್ದೀವಿ. ರಕ್ಷಣೆ ನೀಡಬೇಕಾದ ಖಾಕಿಯೇ ಭಕ್ಷಕನಾದ ಆರೋಪವೊಂದು ಕೇಳಿಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಠಾಣೆಯ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಸಾಲು ಲೈಂಗಿಕ ಕಿರುಕುಳ ಹಾಗೂ ಸುಲಿಗೆಯ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸಂತ್ರಸ್ತೆಯೊಬ್ಬಳ ಗಂಡನನ್ನ ಕೇಸ್ನಲ್ಲಿ ಸಿಲುಕಿಸಿ ಆತನನ್ನ ಬಿಡುಗಡೆ ಮಾಡಲು ನನ್ನ ಜೊತೆಗೆ ಮಲಗಬೇಕು ಅಥವಾ 25 ಲಕ್ಷ ರೂಪಾಯಿ ನೀಡಬೇಕು ಅಂತ ಇನ್ಸ್ಪೆಕ್ಟರ್ ಧಮಕಿ ಹಾಕಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ. ನಾನು ಪೋಸ್ಟಿಂಗ್ ಆಗಿ ಗೃಹ ಸಚಿವರಿಗೆ 50 ಲಕ್ಷ ನೀಡಿ ಬಂದಿದ್ದೇನೆ ಅಂತ ಹೇಳಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಕಾಮುಕ ಇನ್ಸ್ಪೆಕ್ಟರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಪ್ರಕರಣದ ತೀವ್ರತೆ ಅರಿತ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ವಿಭಾಗದ ಎಸಿಪಿ ಶ್ರೀಕಾಂತ್ ಅವರಿಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಲಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಮಾಡಿದ್ದ ಸಂತ್ರಸ್ತೆಯ ವಿರುದ್ಧವೇ ಆಕೆಯ ಸಹೋದರಿ ಆರೋಪಿಸಿದ್ದಾಳೆ. ಮಡಿವಾಳ ಠಾಣೆಯಲ್ಲಿ ಆಕೆಯ ವಿರುದ್ಧ ವೇಶ್ಯಾವಾಟಿಕೆ ಕೇಸ್ ಇದೆ ಅಂತ ಆರೋಪಿಸಿದ್ದಾಳೆ. ಸಂದೇಶ್ ಅವರನ್ನ ಕೆಲಸದಿಂದ ತೆಗೆಯಬೇಕು ಅಂತ ಈ ರೀತಿ ಮಾಡುತ್ತಿದ್ದಾಳೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಘಟನೆ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ವರದಿಯನ್ನ ಕೇಳಿದ್ದೇನೆ, ವರದಿ ಬಂದ ಕೂಡಲೇ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಗಂಡನ ಮೇಲೆ ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿದ್ರು. ಅವರು ಬೇಡದ ಭಾಷೆಯಲ್ಲೆಲ್ಲ ಬೈದ್ರು. ಸ್ಟೇಷನ್ಗೆ ಹೋದಾಗ ನನ್ನ ಹತ್ರ ಡಿಮಾಂಡ್ ಮಾಡಿದ್ರು, ನೀ ನನಗೆ 25 lakhs ಕೊಡಬೇಕು, ಇಲ್ಲ ನನ್ನ ಜೊತೆ ಐಬಿಗೆ ಬರಬೇಕು. ನಾನು ಇಮಿಡಿಯೇಟ್ ಆಗಿ ನೆನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೇನೆ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕು ತಗೊಳ್ತೀವಿ. ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟ್ ಆಗಿ ಅಂತೇಳಿ ನಾನೇ ಖುದ್ದಾಗಿ ಬೆಂಗಳೂರು ಕಮಿಷನರ್ಗೆ ಮಾತಾಡಿದ್ದೇನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಒಳ ಸಂದರ್ಶನ ಅರ್ಜಿಗೆ ಕೋರ್ಟ್ ಅಸ್ತು ಎಂದಿದೆ. ಜೈಲು ಸೂಪರಿಂಟೆಂಡೆಂಟ್ಗೆ ಅಧಿಕಾರ ನೀಡಿದ ಕೋರ್ಟ್ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶವನ್ನ ನೀಡಿ ಆದೇಶ ಕೊಟ್ಟಿದೆ. ಸೂಪರಿಂಟೆಂಡೆಂಟ್ ಮನವಿ ಮಾಡಿ ಒಪ್ಪಿಗೆ ಸೂಚಿಸಿದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಅಂತ ಆದೇಶದಲ್ಲಿ ತಿಳಿಸಿದೆ. ಸೂಪರಿಂಟೆಂಡೆಂಟ್ ಒಪ್ಪದೇ ಇದ್ದರೆ ಅವಕಾಶ ಇಲ್ಲ ಅಂತ 57ನೇ ಸೆಷನ್ಸ್ ಕೋರ್ಟ್ ಆದೇಶಿಸಿದೆ. ಟೈಲ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ ಎಂದು ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿ ನ್ಯಾಯಾಲಯ 5,000 ದಂಡ ವಿಧಿಸಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ವಶಕ್ಕೆ ಪಡೆದಿಲ್ಲ, ಬೇರೆ ಕಡೆಗೆ ವಶಕ್ಕೆ ಪಡೆದು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಸಾಕ್ಷಿ ಅಷ್ಟೇ ಮುಖ್ಯ ಅಂತ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಕೇಡಿ ಕೂಡ ಇದೆ. ಧ್ರುವ ಸರ್ಜಾ ನಟನೆಯ ಈ ಸಿನಿಮಾಗೆ ಜೋಗಿ ಪ್ರೇಮ್ ನಿರ್ದೇಶನ ಮಾಡಿದ್ದಾರೆ. ಮೊನ್ನೆಯಷ್ಟೇ ಬಿಡುಗಡೆಯಾದ ಸರ್ಸೆ ನಿನ್ನ ಸೆರಗ ಹಾಡಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಹಾಡಿನಲ್ಲಿ ಅಶ್ಲೀಲ ಸಾಹಿತ್ಯ ಇದೆ ಅಂತ ಆರೋಪಿಸಿ ಸಿನಿಪ್ರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ಪ್ರೇಮ್ ಅವರಿಂದ ಇಷ್ಟು ಕಳಪೆ ಮಟ್ಟದ ಸಾಹಿತ್ಯ ಬಂದಿರೋದು ಇದೇ ಮೊದಲು. ಪ್ರೇಮ್ ಅವರೇ, ನಿಮ್ಮ ಮೇಲೆ ಗೌರವ ಇದೆ, ಆದರೆ ಕನ್ನಡಕ್ಕೆ ಇಂಥ ಹಾಡು ಬೇಡ ಅಂತ ಪ್ರೇಕ್ಷಕರು ಸಾಮಾಜಿಕ ಮಾಧ್ಯಮದಲ್ಲಿ ಕಮೆಂಟ್ ಮಾಡಿದ್ದಾರೆ. ಹಿಂದಿಯಲ್ಲಿ ಕೂಡ ಹಾಡು ಕೇಳಿ ಪ್ರೇಕ್ಷಕರು ಗರಂ ಆಗಿದ್ದಾರೆ. ಖ್ಯಾತ ಗಾಯಕ ಅರ್ಮಾನ್ ಮಲಿಕ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಜಾಲತಾಣದಲ್ಲಿ ಹಾಡಿಗೆ ಹೆಚ್ಚಿದ ಆಕ್ರೋಶ ಹಿನ್ನೆಲೆಯಲ್ಲಿ ಕೆವಿಎನ್ ಪ್ರೊಡಕ್ಷನ್ ಹಾಡನ್ನ ಯೂಟ್ಯೂಬ್ನಿಂದ ತೆಗೆದಿದೆ. ಸಿನಿಮಾದ ಹಾಡು ಮಹಿಳೆಯರ ಘನತೆಗೆ ಕುತ್ತು ಬರುತ್ತೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ, ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾಗೆ ಪತ್ರ ಬರೆದಿದ್ದಾರೆ. ಇನ್ನು ಸರ್ಸೆ ನಿನ್ನ ಸರಗ ಹಾಡಿಗೆ ನಿರ್ದೇಶಕ ಪ್ರೇಮ್ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಭಾವನೆಯಲ್ಲಿ ಯಾವುದೇ ಅಪಾರ್ಥವಿಲ್ಲ ಎಂದಿದ್ದಾರೆ. ಸದನದಲ್ಲಿ ಶಾಸಕರು ಕೇಳುವ ಪ್ರಶ್ನೆಗಳಿಗೆ ಸಚಿವರು ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಆಕ್ರೋಶಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಿಧಾನಸಭೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡದವರಿಗೂ ಬಿಸಿ ಮುಟ್ಟಿಸಲಾಗಿದೆ. 8 IAS ಅಧಿಕಾರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೋಟಿಸ್ ಕೊಟ್ಟು ಕೂಡಲೇ ಲಿಖಿತ ರೂಪದಲ್ಲಿ ಸ್ಪಷ್ಟನೆ ನೀಡುವಂತೆ ಸೂಚಿಸಿದ್ದಾರೆ. ಇತ್ತ ಸಿಎಂ ತಮ್ಮದೇ ಸಚಿವರಿಗೆ ಖಾರವಾಗಿ ಪತ್ರ ಬರೆದು ವಾರ್ನಿಂಗ್ ಮಾಡಿದ್ದಾರೆ. ಸರ್ಕಾರಕ್ಕೆ ಮುಜುಗರ, ಶಾಸಕರ ಹಕ್ಕಿಗೆ ಚ್ಯುತಿಯಾಗಿದೆ ಅಂತ ಖಾರವಾಗಿ ಪತ್ರ ಬರೆದಿದ್ದಾರೆ. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಇದುವರೆಗೂ ಉತ್ತರ ಕಳುಹಿಸದೇ ಇರೋದು ಶಾಸಕರುಗಳಿಗೆ ಅನಾನುಕೂಲ ಆಗಿದೆ, ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ. ನಿನ್ನೆ ತಾನೇ ತಾವು
ಭಾಳ ಗಂಭೀರವಾಗಿ ಹೇಳಿದ್ದೀರಾ ಮಾನ್ಯ ಅಧ್ಯಕ್ಷರೇ. ಅದನ್ನು ಸರ್ಕಾರ ಗಮನಿಸಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಎಲ್ಲ ಸಚಿವರುಗಳಿಗೂ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಸಭೆಯಲ್ಲಿ ಕರೆಸಿ ಅವರಿಗೆ ಕಾರ್ಯದರ್ಶಿಗಳಿಗೆಲ್ಲ ತಿಳಿಸ್ಬೇಕು. ಒಂದು ವೇಳೆ ಏನಾದರೂ ಸರಿಯಾಗಿ ಆಗಲಿಲ್ಲ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದು ಬಹುಶಃ ಇಲಾಖೆನವರು ತಿಳಿಸಿರೋದು ಒಂದು. ಮತ್ತು ನಿನ್ನೆ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಕೂಡ ಹೇಳಿದ್ದೆ, ಅದು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಸರಿಪಡಿಸಿ ಉತ್ತರ ನಿಮಗೆಲ್ಲ ಕೊಡಬೇಕಂತೇಳಿ. ನಿಮ್ಗೆ ಗೊತ್ತಿದೆ, ಮದ್ದು ಕೊಟ್ಟ ತಕ್ಷಣ ರೋಗ ಗುಣ ಆಗುವುದಿಲ್ಲ, 2-3 ದಿವಸ ತಗೊಳ್ತದೆ ಅದಕ್ಕೆ ರಿಯಾಕ್ಷನ್ ಆಗಲಿಕ್ಕೆ. ಸರಿ ಆಗ್ತಾ ಬರ್ತದೆ, ಮುಂದೆ ಸರಿ ಮಾಡುವಂತ ಹೇಳಿಕೆ ಸೂಚಿಸ್ತೇವೆ. ಮತ್ತು ರಾಜ್ಯ ರಾಜಕಾರಣದಲ್ಲಿ ಈಗ ಬೈ ಎಲೆಕ್ಷನ್ ಕಾವು ಜೋರಾಗಿದ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕೆಪಿಸಿಸಿಯಿಂದ ಶಾಸಕ ಮಂಜುನಾಥ ಭಂಡಾರಿ ನೇತೃತ್ವದ ಉಸ್ತುವಾರಿ ಸಮಿತಿ ದಾವಣಗೆರೆ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಬೂತ್ ಮಟ್ಟದ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ಸಮಿತಿಯ ವರದಿ ರವಾನೆ ಮಾಡಲಿದೆ. ಇತ್ತ ಬಾಗಲಕೋಟೆಯಲ್ಲಿ ದಿವಂಗತ HY ಮೇಟಿ ಅವರ ಕಿರಿಯ ಮಗಳಾಗಿರುವ ಮಹಾದೇವಿ ಮೇಟಿ ನಾನು ಕಣಕ್ಕಿಳಿಯಲಿದ್ದೇನೆ ಎನ್ನುವ ಹೇಳಿಕೆ ಮೇಟಿ ಕುಟುಂಬದಲ್ಲಿ ಕಲಹ ಶುರುವಾಗುವಂತೆ ಮಾಡಿದೆ. ಇದರ ಮಧ್ಯೆ ಮೇಟಿ ಅವರ ಕಿರಿ ಮಗಳಾದ ಮಹಾದೇವಿ ಮೇಟಿ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆ, ಇಲ್ಲವಾದ್ರೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತೇನೆ ಅಂತ ಗುಡುಗಿದ್ದಾರೆ. ಇನ್ನು ನಾಳೆ ಸಿಎಂ ಟಿಕೆಟ್ ವಿಚಾರವಾಗಿ ಸಭೆ ಕರೆದಿದ್ದಾರೆ ಅಂತಾನೂ ಹೇಳಿದ್ದಾರೆ. ವೃದ್ಧೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ವಂಚಕರು ಬರೋಬ್ಬರಿ 38 ಲಕ್ಷ ಹಣ ಟ್ರಾನ್ಸ್ಫರ್ ಮಾಡಿಸಿಕೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಾರ್ಚ್ 11ರಂದು ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದಿದೆ. ಮುಂಬೈ ಬ್ರಾಂಚ್ನಲ್ಲಿ ನಿಮ್ಮ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಲಾಗಿದೆ. ಮುಂಬೈ ಬ್ರಾಂಚ್ ಅಕೌಂಟ್ನಿಂದ ಭಯೋತ್ಪಾದಕರಿಗೆ ಹಣಕಾಸಿನ ನೆರವು ಕಳುಹಿಸಿದ್ದೀರಿ ಅಂತ ವೃದ್ಧೆಯನ್ನ ಬೆದರಿಸಿದ್ದಾರೆ. ತನಿಖೆಯ ಭಾಗವಾಗಿ RBI ಪರಿಶೀಲನೆ ಮಾಡ್ತಾ ಇದೆ. 38 ಲಕ್ಷ ನಗದು ಹಾಕಿ ಬಳಿಕ 1 ಗಂಟೆಯ ಒಳಗಾಗಿ ನಿಮ್ಮ ಹಣ ಮರಳಿ ಕಳುಹಿಸಲಾಗುತ್ತೆ ಅಂತ ನಂಬಿಸಿದ್ದಾರೆ. ವೃದ್ಧೆ ಗೀತಾ ತನ್ನ ಬಳಿ ಇದ್ದ 38 ಲಕ್ಷ ಹಣ ವರ್ಗಾವಣೆ ಮಾಡಿದ್ದಾರೆ. 72 ಗಂಟೆಗಳ ಕಾಲ ಯಾರನ್ನ ಕೂಡ ಸಂಪರ್ಕ ಮಾಡಬಾರದು ಅಂತ ಬೆದರಿಸಿದ್ದಾರೆ. 2 ದಿನಗಳಾದರೂ ಹಣ ಮರಳಿ ಬರದೇ ಇದ್ದಾಗ ಅನುಮಾನಗೊಂಡ ವೃದ್ಧೆ ಪೂರ್ವ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಂಚಕರಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ರೈಲ್ವೆ ಇಲಾಖೆಯು ನಡೆಸುವ ಮುಂಬಡ್ತಿ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡದಿರುವ ಕುರಿತು ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಗೂಡ್ಸ್ ರೈಲ್ವೆ ಮ್ಯಾನೇಜರ್ ಹಾಗೂ LDCE ಹುದ್ದೆಗಳಿಗೆ ನಡೆಯುವ ಮುಂಬಡ್ತಿ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆಯಲು ಅವಕಾಶವಿಲ್ಲದ ಕಾರಣ ಕನ್ನಡಿಗರಿಗೆ ಅನ್ಯಾಯ ಆಗುತ್ತಿದೆ ಅಂತ ಇದನ್ನು ಖಂಡಿಸಿ ಕರವೇ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿತು. ಕನ್ನಡ ವಿರೋಧಿ ಕೇಂದ್ರ ಸರ್ಕಾರ ಎಂದು ಪ್ರತಿಭಟನೆ ವೇಳೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಹುಬ್ಬಳ್ಳಿಯ ಕೇಶವಾಪುರದ ಪರೀಕ್ಷಾ ಕೇಂದ್ರಕ್ಕೆ ಕರವೇ ಕಾರ್ಯಕರ್ತರು ತೆರಳಿ ಆಕ್ರೋಶ ಹೊರಹಾಕಿದ್ರು. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಇದರ ನಡುವೆ ಕೆಲ ಆಕಾಂಕ್ಷಿಗಳು ನಮಗೆ ಕನ್ನಡ ಬರುವುದಿಲ್ಲ, ನೋ ಕಾಮೆಂಟ್ಸ್, ನಮಗೆ ಇಂಗ್ಲಿಷ್ನಲ್ಲಿಯೇ ಪರೀಕ್ಷೆ ಬರೀಬೇಕು ಅಂತ ಉದ್ದಟತನ ತೋರಿದ ಘಟನೆ ಸಹ ನಡೆಯಿತು. ಕರವೇ ನಡೆಸಿದ ಭಾರೀ ಪ್ರತಿಭಟನೆಗೆ ಮಣಿದ ರೈಲ್ವೆ ಇಲಾಖೆ ಗೂಡ್ಸ್ ಮ್ಯಾನೇಜರ್ LDCE ಹುದ್ದೆಗಳಿಗಾಗಿ ಮಾರ್ಚ್ 17ರಂದು ನಡೆಯಬೇಕಿದ್ದ ಮುಂಬಡ್ತಿ ಪರೀಕ್ಷೆಯನ್ನು ರದ್ದುಪಡಿಸಿ ಆದೇಶಿಸಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿ ಬಂದು ಪೂಜೆ ಸಲ್ಲಿಸಿದ್ದಾರೆ. ರಕ್ತದಾನ, ಅನ್ನದಾನ ಸೇರಿದಂತೆ ವಿವಿಧ ಸಾಮಾಜಿಕ ಕೆಲಸಗಳನ್ನು ಫ್ಯಾನ್ಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಇದೇ ವೇಳೆ ಕುಟುಂಬಸ್ಥರು ಪುನೀತ್ ಸ್ಮಾರಕದ ಬಳಿ ತೆರಳಿ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ರಾಘವೇಂದ್ರ ರಾಜಕುಮಾರ್, ಯುವ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ರಾಘವೇಂದ್ರ ರಾಜ್ಕುಮಾರ್ ಮಾತನಾಡಿ, ಅಪ್ಪು ಇಲ್ಲದೆ ತುಂಬಾ ಕಷ್ಟ ಆಗ್ತಿದೆ. ಅಪ್ಪು ಮಾಡಿರೋ ಸಮಾಜ ಸೇವೆಯನ್ನ ಅಭಿಮಾನಿಗಳು ಮುಂದುವರಿಸಿದ್ದಾರೆ ಎಂದರು. ಅಪ್ಪು ಹುಟ್ಟುಹಬ್ಬ ಇವತ್ತು, ಅವನಿಲ್ಲದೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊ ಬರ್ತಾ ಇದೆ. ತುಂಬಾ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ. ಅಭಿಮಾನಿ ದೇವರುಗಳು ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಬೆಂಗಳೂರಿನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ ಯುವಕನಿಂದಲೇ ಅಪ್ರಾಪ್ತೆಯ ಬರ್ಬರ ಕೊಲೆಯಾಗಿದೆ. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಶಬೀಲ್ ಎಂಬ ಯುವಕ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಆರೋಪಿ ಕುಟುಂಬಕ್ಕೆ ಸೇರಿದ ಡಿಜೆಹಳ್ಳಿಯ ಸಕ್ಕರೆ ಮಂಡಿಯ ಪಾಳು ಬಿದ್ದ ಮನೆಯಲ್ಲಿ ಕೊಲೆಯಾಗಿದ್ದು, ಆರೋಪಿ ಕುಟುಂಬಸ್ಥರಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಡಿಜೆಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆರೋಪಿ ಬಂಧನಕ್ಕೆ ಪೊಲೀಸ್ ಇಲಾಖೆ 2 ತಂಡವನ್ನು ರಚಿಸಿದೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನ ರಚನೆ ಮಾಡಿ ನಾವು ಕಳಿಸಿದೆ. ಈಗ ಅದನ್ನು ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ.